ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ವಿ ವೆಂಕಟಾಚಲಗೌಡ, ತೊರದೇವನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು. ನಾನು ಈ ಹಿಂದೆ ಆ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷನಾಗಿಯೂ ಕೂಡ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು 10 ಹಳ್ಳಿಗಳು ಬರ್ತವೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನ ಆಗಿದೆ. ನಮ್ಮ ಗ್ರಾಮದಲ್ಲಿ ಈಗಾಗಲೇ ಸರ್ಕಾರಿ ಹೈಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲ್ ಇದೆ, ಹೈಯರ್ ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ಇದ್ದಾವೆ. ಅಂಗನವಾಡಿ ಕೇಂದ್ರ ಇದೆ, ಮಿಲ್ಕ್ ಡೈರಿ ಇದೆ, ಪೇಪರ್ ಡಿಪೋ ಇದೆ, ಅಂಚೆ ಕಚೇರಿ ಇದೆ, ಲೈಬ್ರರಿ ಇದೆ. ಎಲ್ಲವೂ ಸಹ ಸರ್ಕಾರದ ವತಿಯಿಂದ ನಮ್ಮ ಗ್ರಾಮಕ್ಕೆ ಸವಲತ್ತು ಸಿಕ್ಕಿದೆ. ಆದರೆ ನಮ್ಮ ಗ್ರಾಮಕ್ಕೆ ಬಂದು ಹೋಗುವಂಥ ರಸ್ತೆ ಭಾಳಷ್ಟು ದುಸ್ಥಿತಿಯಾಗಿದೆ. ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 200-250 ಮನೆ ಇದೆ, ಒಂದು 1000-1500 ಪಾಪ್ಯುಲೇಷನ್ ಇದೆ. ಅದರ ಜೊತೆಗೆ ಈ ಎಲ್ಲ ಸವಲತ್ತುಗಳಿರೋದ್ರಿಂದ ಪ್ರತಿನಿತ್ಯ ಸಾರ್ವಜನಿಕರು ಬಂದು ಹೋಗ್ತಿರ್ತಾರೆ. ಆದರೆ ಬಂದು ಹೋಗುವಂಥ ರಸ್ತೆ ಮಾತ್ರ ಭಾಳಷ್ಟು ದುಸ್ಥಿತಿಯಾಗಿತ್ತು. ಈ ವಿಚಾರವಾಗಿ ನಾವು ಈ ರಸ್ತೆ ಹಿಂದೆ ಶ್ರೀನಿವಾಸಗೌಡರು ಶಾಸಕರಾಗಿದ್ದಂಥ ಕಾಲದಲ್ಲಿ ಆಗಿದ್ದಂಥ ರಸ್ತೆ ಆಗಿತ್ತು. ಇದು ದುಸ್ಥಿತಿಯಾದ ನಂತರ ನಾವು ಈಗ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಮಂಜುನಾಥ್ ಅವರ ಗಮನಕ್ಕೆ, MLCಗಳಾದಂಥ ಅನಿಲ್ ಕುಮಾರ್ ಅವರು, ಇಂಚರ ಗೋವಿಂದರಾಜು ಅವರು ಮತ್ತು ನಮ್ಮ MP ಅವರಾದಂಥ ಶ್ರೀಯುತ ಮಲ್ಲೇಶ್ ಬಾಬುರವರ ಗಮನಕ್ಕೆ ನಾವು ತಂದು ಈ ವಿಚಾರವಾಗಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ಹಾಗೆಯೇ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ತಂದ್ವಿ, ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಅವರ ಗಮನಕ್ಕೂ ಸಹ ತಂದ್ವಿ. ಈ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಇವರೆಲ್ಲರ ಒಂದು ಒಟ್ಟು ಸಹಕಾರದಿಂದ ಇವತ್ತು ನಮ್ಮ ಗ್ರಾಮಕ್ಕೆ ಆ ರಸ್ತೆಯ ಒಂದು ಮಂಜೂರಾತಿಯಾಗಿ ಅದರ ಗುದ್ಲಿ ಪೂಜೆಯನ್ನು ಸಹ ಪೂರೈಸಿದ್ದು. ಈ ಹಿಂದೆ ನಮ್ಮ ರಸ್ತೆ ಒಟ್ಟು 800 ಮೀಟರ್ ಬರ್ತದೆ. ಅದರಲ್ಲಿ 450 ಮೀಟರ್ ಮಂಜೂರಾಗಿತ್ತು ಸರ್ಕಾರದಿಂದ. ಇವತ್ತು ಮಾನ್ಯ ಶಾಸಕರು ಉಳಿದ ಡಿಸ್ಟೆನ್ಸ್ ಏನಿದೆ ಅದನ್ನು ಸಹ ತಾವು ಕಂಪ್ಲೀಟ್ ಮಾಡಿಬಿಡಿ ಅಂತ ಹೇಳಿ ನಮ್ಮ ಜಿಲ್ಲಾ ಪರಿಷತ್ನ AW ಅವರಾದಂಥ ಗೋವಿಂದಪ್ಪನವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಕೆಲಸ ಮಾಡುವಂಥ ಕಾಂಟ್ರಾಕ್ಟರ್ ಆದಂಥ ಶ್ರೀಯುತ ವೆಂಕಟೇಶ್ ಅವರು, ಶ್ರೀನಿವಾಸಪುರ ವೆಂಕಟೇಶ್ ಅವರು, ಶಿವಪುರದ ವೆಂಕಟೇಶ್ ಅವ್ರಿಗೂ ಸಹ ವಿಚಾರವನ್ನು ಮುಗಿಸಿದ್ದಾರೆ. ಇವತ್ತು ನಾನು ಆ ಗ್ರಾಮದ ಸದಸ್ಯನಾಗಿ ಮತ್ತು ಆ ಗ್ರಾಮದ ಒಬ್ಬ ನಿವಾಸಿಯಾಗಿ ನನಗೆ ಭಾಳಷ್ಟು ಸಂತೋಷದ ದಿನ ಆಗಿದೆ. ಇವತ್ತು ಆ ಕೆಲಸ ಪೂರೈಕೆ ಆಗ್ತದೆ ಎನ್ನುವಂಥ ಭಾವನೆ ನನ್ನಲ್ಲಿದೆ. ಮತ್ತು ಈ ರೀತಿಯ ಒಂದು ರಸ್ತೆಗಳಿರ್ಬೋದು, ಸಾರ್ವಜನಿಕರ ಒಂದು ಶಾಲೆಗಳಿರ್ಬೋದು, ಇತರೆ ಎಲ್ಲ ಸವಲತ್ತುಗಳು ಕೂಡ ಇನ್ನೂ ಭಾಳಷ್ಟು ಆಗಬೇಕಾಗಿದೆ. ನಮ್ಮ ಶಾಲೆ 1995ರಲ್ಲಿ ಶ್ರೀನಿವಾಸಗೌಡರ ಕಾಲದಲ್ಲಿ ಹೈಸ್ಕೂಲ್ ಆಯಿತು. ಅವರು ಕೂಡ ನಮ್ಮೂರಿನಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ. ಈಗ ಅದು ಎಲ್ಲ ಲೀಕೇಜ್ ಆಗ್ತಾ ಇದೆ ಬಿಲ್ಡಿಂಗ್. ಅದ್ರ ಬಗ್ಗೆಯೂ ಕೂಡ ನಾವು ಶಾಸಕರ ಗಮನಕ್ಕೆ ತಂದಿದ್ದೀವಿ. ಮತ್ತೊಮ್ಮೆ ಬಂದು ಅದನ್ನು ನೋಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಒಂದು ಗ್ರಾಮ ಸಹಾಯಕರ ಕ್ವಾರ್ಟರ್ಸ್ ಅಂತ ಶ್ರೀ ಬೈರೇಗೌಡರು ಜಿಲ್ಲಾ ಮಂತ್ರಿಗಳಾಗಿದ್ದಾಗ, ಕೃಷಿ ಸಚಿವರಾಗಿದ್ದಾಗ ನಮ್ಮ ಗ್ರಾಮಕ್ಕೆ ಕೊಟ್ಟರು. ಅದು ಕೂಡ ಭಾಳಷ್ಟು ಸ್ಥಿತಿಲಾಗಿದೆ. ಅದ್ರ ಬಗ್ಗೆಯೂ ಕೂಡ ನಾವು ಮೊನ್ನೆ ಸಿರಿಧಾನ್ಯ ಮೇಳ ಕಾರ್ಯಕ್ರಮ ಇದ್ದಾಗ ನಮ್ಮ JD ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಅದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ಭಾಳಷ್ಟು ಇನ್ನೂ ಆಗುವಂಥ ಕಾರ್ಯಕ್ರಮಗಳು ಭಾಳಷ್ಟು ಇದ್ದಾವೆ. ಅದ್ರ ಕಡೆ ನಮ್ಮ ಶಾಸಕರು ಮತ್ತು ಇತರೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಗಮನ ಹರಿಸಿ ನಮ್ಮೂರು ಕೋಲಾರ ಕಸಬಾ ಹೋಬಳಿಯ ಕೊನೆಯ ಊರು, ಕೋಲಾರ ಲಿಮಿಟ್ಸಲ್ಲಿ ಬರುವಂಥ ಹಳ್ಳಿ ನಮ್ಮದು. ಆದ್ದರಿಂದ ಇದನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇರೋದ್ರಿಂದ ನಮ್ಮ ಈ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸಿ ಇವತ್ತು ನಾನು ಈ ಒಂದು ರಸ್ತೆಯ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾನು ತುಂಬ ಸಂತೋಷದಿಂದ ಈ ಒಂದು ಸುದ್ದಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮಸ್ಕಾರ. ಆಮೇಲೆ ಇನ್ನೊಂದು ಅನುದಾನಗಳು ಬರೀ ಗುದ್ಲಿ ಪೂಜೆ ಆಗ್ತಾ ಇದೆಯಾ, ಕಾಮಗಾರಿಗಳು ನಡೀತಾ ಇದೆಯಾ ಅಂತಲ್ಲ? ಈಗ ಅದಕ್ಕೆ ಅಂತ ಹೇಳಿ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಸ್ತೆಗೆ ಈಗಾಗಲೇ ಅನುದಾನವೂ ಸಹ ಅದು ರಿಸರ್ವ್ ಆಗಿದೆ ಅಮೌಂಟ್. ಆ ಅನುದಾನದ ಮೇರೆಗೆ ಇವತ್ತು ನಮ್ಮ ಕಾಂಟ್ರಾಕ್ಟರು ಕೆಲಸವನ್ನು ಮಾಡಲಿಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆನಂತರ ಈಗ ಏನು ರಿಮೈನಿಂಗ್ ವರ್ಕ್ ಇದೆ ಆ ರಿಮೈನಿಂಗ್ ವರ್ಕನ್ನು ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಅವ್ರು ಹೇಳಿದ್ದಾರೆ. ಅದು ಕೂಡ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆಮೇಲೆ ಶಾಲೆಗಳದ್ದು ಹೇಳಿದ್ರಿ, ಶಾಲೆ ಗ್ರಂಥಾಲಯ ಶಾಲೆ ಲೀಕೇಜ್ ಇದೆ. ನಮ್ಮ ಮುಖ್ಯೋಪಾಧ್ಯಾಯರು ನಮ್ಮ ಮೇಲೆ ಅದನ್ನು ಒತ್ತಡ ಮಾಡ್ತಿದ್ದಾರೆ. ಅವ್ರಿಗೂ ನಾವು ಹೇಳಿದ್ದೀವಿ, ಇದನ್ನು ನಾವು ಮಾಡಿಸ್ಕೊಡ್ತೀವಿ, ನಮ್ಮ ಶಾಸಕರು, ನಮ್ಮ MP ಅವರು, ನಮ್ಮ MLCಗಳ ಗಮನಕ್ಕೆ ತಂದು ಮಾಡಿಸ್ಕೊಡ್ತೀವಿ ಅಂತ ಅವ್ರಿಗೂ ಕೂಡ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ. ಅದು ಕೂಡ ಆಗಬೇಕಾಗಿದೆ. ಆದರೆ ಈ ಸರ್ಕಾರದ ಅನುದಾನಗಳ ಕೊರತೆಯಿಂದ ಕೆಲಸಗಳು ಕೂಡ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅದರ ಕಡೆ ನಮ್ಮ ಶಾಸಕರುಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ
ಗ್ರಾಮೀಣಾಭಿವೃದ್ಧಿಯ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಕೂಡ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಇದು ನರೇಗಾ ಅನ್ನೋದು ಮಾನರೇಗಾ ಅಂತಾಗಿದೆ. ಅದು ಯಾವ ರೀತಿ ಅದು ಒಳ್ಳೇದಾ ಇದ್ರೆ ಜನರು ಅದು ಸದುಪಯೋಗ ಪಡ್ಕೊಳ್ತಾರೆ? ನರೇಗಾ ಯೋಜನೆ ಹಿಂದೆ ಚೆನ್ನಾಗೇ ಇತ್ತು, ಅದರಿಂದ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆಲ್ಲ ಕೆಲಸಗಳು ಸಿಗ್ತಿತ್ತು. ಆದರೆ ಇತ್ತೀಚೆಗೆ ಈ ಕೆಲವೊಂದು ರಾಜಕೀಯ ಏರುಪೇರುಗಳಿಂದ ಆ ಕಾಮಗಾರಿಗಳು ಕುಂಠಿತ ಆಗಿದೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅಲ್ಲಿ ಯಾವುದೇ ಥರದ ರಾಜಕೀಯದ ಒಂದು ಒತ್ತಡವನ್ನು ತಾರದೆ ಆ ಕೆಲಸ ಕಾರ್ಯಗಳನ್ನು ಕೂಡ ಪ್ರಾಯೋಗಿಕವಾಗಿ ಅವು ಚಾಲನೆಯಾಗಲಿಕ್ಕೆ ಕೂಡ ಇವರು ಒತ್ತು ಕೊಡಬೇಕು ಅಂತ ನಾನು ಬಯಸ್ತೇನೆ. ಅಂದರೆ ತಾವೇಳೋದು ಗ್ರಾಮಗಳ ಅಭಿವೃದ್ಧಿಗೆ ರಾಜಕೀಯ ಬೇಳೆ ಬೆಳೆಸ್ಕೋಬಾರ್ದು, ಎಲ್ಲರೂ ಒಮ್ಮತದಿಂದ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮ ಒಂದು ಹೌದೌದು. ಗ್ರಾಮೀಣಾಭಿವೃದ್ಧಿ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಅಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ವಾಸ ಮಾಡುವ ಜನ ಅದು ವಿಶೇಷವಾಗಿ ಮುಗ್ಧರೇ ಆಗಿರ್ತಾರೆ. ಅವ್ರ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ ಒಂದು ವಿಷದ ವಾತಾವರಣವನ್ನು ಅವರಲ್ಲಿ ಬಿತ್ತಲಿಕ್ಕೆ ಹೋಗಬಾರ್ದು. ಅಭಿವೃದ್ಧಿ ಕಡೆ ಗಮನ ಹರಿಸಬೇಕೆಯೇ ವಿನಃ ಯಾವುದೇ ರೀತಿಯಾದಂಥ ಈ ಕಲಬೆರಕೆ ರಾಜಕೀಯನ ಮಾಡಲಿಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು ಮನವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ತೆ.